Welcome to my channel. Today for general tarot reading. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ, ಆಫ್ಟರ್ ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ಗೆ. ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ದು, ಆ ವ್ಯಕ್ತಿಗೋಸ್ಕರ ನೀವು ಲೈಫಲ್ಲಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಈ ರೀಡಿಂಗ್ ನಿಮಗೋಸ್ಕರನೇ. ನೋಡುವಂಥ ನನ್ನ ವ್ಯೂವರ್ಸು ಒಬ್ಬ ವ್ಯಕ್ತಿನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದಾರೆ, ಆ ವ್ಯಕ್ತಿ ಬಗ್ಗೆ ಹೇಳಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದ್ದಾರೆ, ಆ ವ್ಯಕ್ತಿ ಕ್ಯಾರೆಕ್ಟರ್ಸ್ ಏನು, ಆ ವ್ಯಕ್ತಿ ಗುಣಗಳ ಬಗ್ಗೆ ಹೇಳಿ. ಓಕೆ, ಕ್ವೀನ್ ಆಫ್ ಕಪ್ಸ್ ಕಾರ್ಡೇ ಫಸ್ಟಲ್ಲಿ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬೋದು. ಮತ್ತು ಅವರು ಒಂದು ಗುಣನೂ ಚೆನ್ನಾಗಿದೆ, ಬಟ್ ಎಲ್ಲ ಥರದ್ದು ಚೆನ್ನಾಗಿದ್ದಾರೆ, ಎಲ್ಲ ಥರದ್ರಲ್ಲಿ ವೈಬಲ್ಲು ನಿಮ್ಗೆ ಮ್ಯಾಚ್ ಆಗ್ತಾರೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಬಟ್ ಆದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಕ್ವೀನ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರ ಅಂದರೆ ಪ್ರೀತಿ ಮಾಡ್ತಾರೆ, ಬಟ್ ಆದರೆ ನೀವೇ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡಬೇಕು. ಅವ್ರನ್ನ ನಿಮ್ಮಷ್ಟು ಪ್ರೀತಿ ಮಾಡ್ತಾರಂದರೆ ಅದೇ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡೋದಿಲ್ಲ. ಮತ್ತಿನ್ನೂ ಏನು ಬರುತ್ತೆ ನೋಡೋಣ. 4 ಆಫ್ ಪೆಂಟಿಕಲ್ಸ್, ಅದೇ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಒಂದು ನಿಜವಾದ ಪ್ರೀತಿ ನಿಮ್ಮಿಂದ ಸಿಕ್ಕಿದೆ. ಸೊ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅಂತ ಅವ್ರಿಗೊಂದು ಭಯ ಇದೆ. ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಭಯ ಜಾಸ್ತಿ. ಅವ್ರು ಯಾವುದೇ ವಿಚಾರಗಳನ್ನ ಅಂದರೆ ಏನೇ ಒಂದು ವಿಚಾರ ಮಾತಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ, ತುಂಬ ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ತಾರೆ. ಮತ್ತು ಅವ್ರಿಗೆ ಇಲ್ಲಿ 4 ಬಂದಿರೋದ್ರಿಂದ ಲಾಸ್ ಅನ್ನೋದನ್ನ ತೋರಿಸುತ್ತೆ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವರು ಲಾಸ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಯಾವುದೇ ಅಂಥ ವಿಚಾರದಲ್ಲೂ ಮೋಸ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಯಾವುದೇ ಪ್ರಾಬ್ಲಮ್ಸ್ ಕೂಡ ಅವರು ಇಟ್ಕೊಳೋದಕ್ಕೆ ಇಷ್ಟಪಡಲ್ಲ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರೆ. ಅಂದರೆ ಸ್ಲೋ ಎನರ್ಜಿ. ಅಂದರೆ ನೀವು ಪ್ರೀತಿಸ್ತಂಥ ವ್ಯಕ್ತಿಗೆ ಕಮ್ಯುನಿಕೇಷನ್ ಮಾಡೋದಾದರೂ ನೀವೇ ಮಾಡಬೇಕು, ಪ್ರಪೋಸ್ ಮಾಡೋದಾದರೂ ನೀವೇ ಮಾಡಬೇಕು. ಅವ್ರು ಜಸ್ಟ್ ಅಫರ್ಮೇಷನ್ ಅಷ್ಟೇ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅಟ್ರಾಕ್ಷನ್ ಆಗಿದ್ರೆ ಅವ್ರು ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಷ್ಟೇ. ಬಟ್ ಓವರ್ ಕಾಂಟ್ಯಾಕ್ಟ್ ನೀವೇ ಮಾಡಬೇಕು, ಓವರ್ ಪ್ರೀತಿ ನೀವೇ ತೋರಿಸ್ಬೇಕು. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಬಟ್ ಅವ್ರು ಏನಂದರೆ ಇಂಟ್ರಾವರ್ಟ್ ಅಂದರೆ ಅವ್ರ ಫೀಲಿಂಗ್ಸ್ನ, ಅವ್ರ ಒಂದು ಎಮೋಷನ್ಸ್ನ ಬೇಗ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ. ಅವ್ರ ಮನಸ್ಸಲ್ಲೇ ಹೈಡ್ ಮಾಡ್ತಾರೆ, ಫೀಲಿಂಗ್ಸ್ನ ಹೈಡ್ ಮಾಡ್ತಾರೆ. ಆ ಥರ ಸ್ವಭಾವದವರು. ಓಕೆ, ಟೆಂಪ್ರೆನ್ಸ್ ಕಾರ್ಡ್ ಏನು ಹೇಳುತ್ತಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬ್ಯಾಲೆನ್ಸ್. ಅಂದರೆ ಅವರು ನಿಮ್ಮ ಲೈಫಲ್ಲಿದ್ದರೆ ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಅವ್ರಿಗೇನು ಪ್ರಾಬ್ಲಮ್ಸ್ ಬರದೆ ಅವ್ರಿಗೇನು ಪ್ರಾಬ್ಲಮ್ಸ್ ಏನು ಬರದೆ ಬ್ಯಾಲೆನ್ಸಾಗಿ ಇಟ್ಕೊತಾರೆ. 2 ಆಫ್ ಕಪ್ಸ್ ಇಲ್ಲಿ ಟೆಂಪ್ರೆನ್ಸ್ ಬಂದಿರೋದನ್ನ ಇಂಬ್ಯಾಲೆನ್ಸ್ ಆಗಿರೋಕ್ಕೆ ಅವ್ರ ಜೀವನ ಇಷ್ಟಲ್ಲ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಲಿ ಸ್ವಲ್ಪ ಪ್ರಾಬ್ಲಮ್ಸ್ ಏನು ಇಟ್ಕೊಳೋದಿಲ್ಲ ಅನಿಸ್ತಾ ಇದೆ ನನಗೆ. ಅಂದರೆ ತುಂಬ ಬುದ್ಧಿವಂತರು ಇರ್ತಾರೆ, ಮತ್ತು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಕೇರ್ ಮಾಡ್ತಾರೆ. ಬಟ್ ಯಾರನ್ನೂ ಮನ್ಸಿಗೆ ಅಷ್ಟು ಹಚ್ಕೊಳೋದಿಲ್ಲ, ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಸೊ ಅದಕ್ಕೆ ಇಷ್ಟಪಡ್ತಿದ್ರೆ. ಬಟ್ ಆದರೆ ನಾನು ಹೇಳಿದಾಗೆ ನಿಮ್ಮ ಮನಸ್ಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅವ್ರ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡೋದಿಲ್ಲ, ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ಅಷ್ಟೆ. ಓಕೆ, 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವರು ನಿಮ್ಮ ಹತ್ರ ಅದೇ ಇನ್ನೂ ಲವರ್ಸ್ ಆಗಿದ್ದರೆ ಅವರು ನಿಮಗೆ ಪ್ರಪೋಸ್ ಮಾಡಿರೋದಿಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಕಡೆ ಯಾವ ಥರ ಫೀಲಿಂಗ್ಸ್ ಇದೆ ಅಂತ ನಿಮ್ಗೆ ಇನ್ನೂ ಶೇರ್ ಮಾಡಿಲ್ಲ. ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅವ್ರ ಲೈಫಲ್ಲಿ ಏನು ನಡೀತದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ. ಅಂದರೆ ಅವ್ರ ಲೈಫಲ್ಲಿ ಪ್ರತಿಯೊಂದು ಸ್ಟೇಜಲ್ಲೂ ಏನು ನಡೀತದೆ ಅವ್ರ ಸ್ಟೋರೀಸ್ನ ನಿಮಗೆ ಇನ್ನೂ ಹೇಳಿಲ್ಲ. ಅಂದರೆ ಒಂದು ಪರ್ಫೆಕ್ಟ್ ಕ್ಲಿಯರ್ ಕಮ್ಯುನಿಕೇಟ್ ಅನ್ನೋದಿಲ್ಲ. ಸೊ ನಿಮ್ಮಿಬ್ಬರ ಬಗ್ಗೆ ಆ ಥರ ಸಿಚುವೇಶನ್ ಆಗಿದೆ. ನನ್ನ ವ್ಯೂವರ್ಸು ಮತ್ತು ಅವರು ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ವ್ಯೂವರ್ಸು ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾರೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಅಂದರೆ ಕಮ್ಯುನಿಕೇಷನ್ ಸ್ವಲ್ಪ ಕಮ್ಮಿ. ಅಂದರೆ ನೀವೇ ಜಾಸ್ತಿ ಎಮೋಷ್ನಲ್ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಸ್ವಲ್ಪ ಎಮೋಷ್ನಲ್ ಕಮ್ಮಿ.
ಅಂದರೆ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಅನಿಸುತ್ತೆ. ಅಂದರೆ ನೀವು ಇವಾಗ 10 ಮಿನಿಟ್ಸ್ ಮಾತಾಡಿದ್ರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರೆ ಅಂತ 5 ಮಿನಿಟ್ಸ್ ಮಾತಾಡ್ತಾರೆ, ಅಥವಾ 2 ಮಿನಿಟ್ಸ್ ಅಥವಾ 1 ಮಿನಿಟ್. ಅಂದರೆ ನೀವು ಜಾಸ್ತಿ ಮಾತಾಡಿದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರೆ ಅಂತ ಕಮ್ಯುನಿಕೇಷನ್ ಕಡಿಮೆ ಇದೆ. ನಿಮಗೂ ಅವ್ರಿಗೂ ಇದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಯಾವ ರೀತಿಯ ಸ್ವಭಾವದವರು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಯಾವ ರೀತಿ ಸ್ವಭಾವದವರು? ಓಕೆ, 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಸ್ವಭಾವದವ್ರು ಅಂದರೆ, ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅವರು ಅಷ್ಟೇ ಪ್ರೀತಿ ಮಾಡ್ಬೇಕು ಅಂದ್ಕೊತಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಬಟ್ ಅದೇ ಒಂದು ಪ್ರಾಬ್ಲಮ್ ಏನಂದರೆ, ಪ್ರಾಕ್ಟಿಕಲ್ ಪರ್ಸನ್ ಆಗಿರೋದ್ರಿಂದ ಅವ್ರ ಫೀಲಿಂಗ್ಸ್ ಅವ್ರು ಶೇರ್ ಮಾಡ್ತಿಲ್ಲ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದಾ? ನಂಬಿ ಲೈಫ್ ಲಾಂಗ್ ಜೀವನದಲ್ಲಿ ಚೆನ್ನಾಗಿರ್ಬೋದಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದಾ? ನೋಡಿ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬೋದಾ ಅಂದರೆ, ನಾನಂತೂ ಇವಾಗ ನಂಬಬೇಕು ಅಂತ ಹೇಳ್ತಲ್ಲ. ಯಾಕಂದರೆ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆಲ್ರೆಡಿ ಅವ್ರಿಗೂ ನಿಮಗೂ ಸಪ್ರೇಷನ್ ಅನ್ನೋದು ನಡೀತದೆ. ನಿಮ್ಮಿಬ್ಬರ ಮಧ್ಯೆ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ. ಅದು ಫ್ಯಾಮಿಲಿ ಸಿಚುವೇಷನ್ಸ್ ಆದರೂ ಆಗಲಿ, ಪರ್ಸ್ನಲ್ ಪ್ರಾಬ್ಲಮ್ಸ್ ಆದರೂ ಆಗಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆದರೂ ಆಗಲಿ, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರ್ಬೋದು, ಫ್ಯಾಮಿಲಿ ಆದರೂ ಆಗಿರ್ಬೋದು, ಅಥವಾ ಎನಿ ಅದರ್ ಸಿಚುವೇಷನ್ಸ್, ಈಗೋ ಕ್ಲಾಶಸ್, ಪ್ರಾಪರ್ಟಿ, ಸೊಸೈಟಿ ಪ್ರಾಬ್ಲಮ್ಸ್, ಏಜು, ಕ್ಯಾಸ್ಟು, ಕಲ್ಚರು, ಮನಿ ಡಿಫ್ರೆನ್ಸ್. ಸೊ ತುಂಬ ಪ್ರಾಬ್ಲಮ್ಸ್ ಇದೆ. ಏನೇ ಒಂದು ಸಿಚುವೇಷನ್ಸ್ ಇದ್ರೂ, ಪರ್ಸ್ನಲ್ ಆದರೂ ಆಗಲಿ, ಫೈನಾನ್ಷಿಯಲ್ ಆಗಾದರೂ ಆಗಿರಲಿ, ಅಥವಾ ಪರ್ಸನ್ ಆದರೂ ಆಗಿರಲಿ, ಫ್ಯಾಮ್ಲಿ ಆದರೂ ಆಗಿರಲಿ, ಫ್ರೆಂಡ್ಸ್ ಆದರೂ ಆಗಿರಲಿ, ರಿಲೇಟಿವ್ಸ್ ಆದರೂ ಆಗಿರಲಿ, ಸೊಸೈಟಿ ಪ್ರಾಬ್ಲಮ್ಸ್, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ನಿಮ್ಮ ಲೈಫಲ್ಲಿದೆ. ಅಂದರೆ ನಿಮ್ಮ ಲೈಫಲ್ಲಿಲ್ಲ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಪ್ರೀತಿಗೆ ಅಡ್ಡ ಮಾಡ್ತಾಯಿದ್ದಾರೆ. ಸೊ ಆ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬಾರ್ದು ಅಂದರೆ, ಸೊ ನಂಬಿಕೆ ಅನ್ನೋದು ಇಲ್ಲಿ ಬರ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆದಮೇಲೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬೋದು. 6 ಆಫ್ ಕಪ್ಸ್ ಅದೇ ಹೇಳ್ತದೆ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಆವಾಗ ತುಂಬ ಇಷ್ಟಪಡ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ? ಓಕೆ, ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ ಅಂದರೆ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ, ಸೊ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಏನೋ ಒಂದು ಉಪಯೋಗ ಅನ್ನೋದು ಥರ್ಡ್ ಪಾರ್ಟಿ ಸಿಚುವೇಷನ್ಗಿದೆ. ಅಂದರೆ ಬೆನಿಫಿಟ್ಗೋಸ್ಕರ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಬಂದಿರೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ ಅಂತ ಗೊತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅವ್ರ ಲೈಫಲ್ಲಿ ಯಾಕೆ ಬಂದಿದೆ ಅಂತ ಗೊತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ಯಾಕೆ ಬಂದಿದೆ ಅಂತ ಗೊತ್ತಾ? ಓಕೆ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಬಂದಿದೆ ಅಂತ ಗೊತ್ತಾ ಅಂದರೆ, ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲ. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇವ್ರನ್ನ ಬೆನಿಫಿಟ್ಟಾಗಿ ಯೂಸ್ ಮಾಡ್ಕೊತಿದ್ದಾರೆ ಅಂತ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಸ್ವಲ್ಪ ಕ್ಲಾರಿಟಿ ಇಲ್ಲ, ಬ್ಲೈಂಡಾಗಿ ನಂಬಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಪರ್ಸನ್ ಆದರೂ ಆಗಿರಲಿ, ಏನೋ ಒಳ್ಳೇದು ಮಾಡ್ತಾರಂತ ಬ್ಲೈಂಡಾಗಿ ನಂಬಿದ್ದಾರೆ. ಒಳ್ಳೇದಲ್ಲ, ಕೆಟ್ಟದ್ದೇ ಮಾಡ್ತಾಯಿದ್ದಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಗೊತ್ತಿಲ್ಲ, ನಿಮ್ಮ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ ಸ್ವಲ್ಪ ಬ್ಲೈಂಡಾಗಿ ನಂಬಿದ್ರು. ಬಟ್ ಅದರಿಂದನೇ ಇವಾಗ ಮೋಸ ಹೋಗ್ತಾಯಿದ್ದಾರೆ. ಇವಾಗ ಮತ್ತೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಆಗಿದ್ದಾರೆ. ಅದು ಫೈನಾನ್ಷಿಯಲ್ ಆದರೂ ಆಗಿರಲಿ, ಪರ್ಸನ್ ಆದರೂ ಆಗಿರಲಿ, ಫ್ಯಾಮಿಲಿ ಆದರೂ ಆಗಿರಲಿ, ಫ್ರೆಂಡ್ಸ್ ಆದರೂ ಆಗಿರಲಿ, ರಿಲೇಟಿವ್ಸು, ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರು, ಜಾಬು, ಏಜು, ಕ್ಯಾಸ್ಟ್, ಕಲ್ಚರ್, ಎನಿಥಿಂಗ್. ಸೊ ಅದಕ್ಕೆ ಅಟ್ಯಾಚ್ ಆಗಿದ್ದಾರೆ. ಸೊ ಅದು ಈಗೋ ಇಶ್ಯೂಸು. ಮತ್ತು ಇನ್ನೊಂದು ಎಂಪೈರರ್, ನಾನೇ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ, ಅದನ್ನು ಬಿಡಬೇಕು. ಮತ್ತು ಇನ್ನೊಂದು, ನನ್ನನ್ನು ಯಾರಾದರೂ ಪ್ರೀತಿ ಮಾಡ್ತಾರೆ, ನಾನು ಯಾರನ್ನೂ ಪ್ರೀತಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಅದನ್ನು ಬಿಡಬೇಕು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೀವು ಯಾರನ್ನೂ ಪ್ರೀತಿ ಮಾಡಲ್ಲ, ನನ್ನ ವ್ಯೂವರ್ಸ್ ಯಾರಿದ್ರು ಅವರು. ಬಟ್ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅಟ್ಯಾಚ್ ಆಗಿದ್ರೆ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನು ಸ್ವಲ್ಪ ಅಡ್ವಾಂಟೇಜಾಗಿ ತೊಗೊತಿದ್ರೆ, ಸೊ ಏನು ಮಾಡೋಕ್ಕಲ್ಲ. ಸೊ ಗೊತ್ತಿದೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಗೊತ್ತಿದೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ. ಓಕೆನಾ?
ಯಾಕೆ ಬಂದಿದ್ದಾರೆ ಅಂತ ಗೊತ್ತಿದೆ. ಅಂದರೆ ಸ್ವಲ್ಪ ಗೊತ್ತಿದೆ, ಇನ್ನು ಸ್ವಲ್ಪ ಗೊತ್ತಿಲ್ದಿರ ನಂಬಿದ್ದಾರೆ. ಬ್ಲೈಂಡಾಗಿ ಸ್ವಲ್ಪ ಗೊತ್ತಿಲ್ಲ, ಇನ್ನು ಸ್ವಲ್ಪ ಬೆನಿಫಿಟ್ಗೋಸ್ಕರನೇ ಬಂದಿದೆ ಅಂತ ಗೊತ್ತಿದೆ ಅಷ್ಟೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅವಾಯ್ಡ್ ಮಾಡಿ ದೂರ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅವಾಯ್ಡ್ ಮಾಡಿ ದೂರ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅವಾಯ್ಡ್ ಮಾಡಿ ದೂರ ಮಾಡ್ತಾರೆ. ಓಕೆ, 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅವಾಯ್ಡ್ ಮಾಡಿ ದೂರ ಮಾಡ್ತಾರೆ. ಅಂದರೆ ಅಷ್ಟು ಸುಲಭವಾಗಿ ಅಷ್ಟು ಬೇಗನೆ ದೂರ ಮಾಡ್ಕೊಳೋದಿಲ್ಲ. ತುಂಬ ಯೋಚನೆ ಮಾಡಿ, ತುಂಬ ಪ್ಲ್ಯಾನು ತಲೆ ಉಪಯೋಗಿಸಿ, ತುಂಬ ಥಿಂಕ್ ಮಾಡಿ ದೂರ ಮಾಡ್ಕೊತಾರೆ. 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ತುಂಬ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಷ್ಟು ಬೇಗ ದೂರ ಮಾಡ್ಕೊತಾರೆ. ಅಂದರೆ ಅದಷ್ಟು ಸುಲಭ ಇಲ್ಲ. ತುಂಬ ಥಿಂಕ್ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ತುಂಬ ಆಲೋಚನೆ ಮಾಡಿದ್ದಾದಮೇಲೆ ದೂರ ಮಾಡ್ಕೊತಾರೆ. ಓಕೆನಾ? ಸಡನ್ನಾಗಿ ಬಿಟ್ಬಿಡಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆದ್ರೂ, ಅದೇನೇ ಸಿಚುವೇಶನ್ ಇರ್ಬೋದು, ಅಥವಾ ಪರ್ಸನ್ನೇ ಇರ್ಬೋದು, ಅಥವಾ ಫ್ಯಾಮ್ಲಿನ ರಿಲೇಟಿವ್ಸ್ ಏನೇ ಆಗಿರಲಿ, ನಿಧಾನವಾಗಿ ಯೋಚನೆ ಮಾಡಿ ಟೈಮ್ ತಗೊಂಡು ದೂರ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡೋದಕ್ಕೆ, ರಿಮೂವ್ ಮಾಡ್ಕೊಳೋದಕ್ಕೆ ಇನ್ನೂ ಎಷ್ಟು ಟೈಮ್ ತೊಗೊತಾರೆ. ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುವೇಶನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊತಾರೆ. ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾನೆ ಅಂತ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಶನ್ನು, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿರೋಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಕಂಪ್ಲೀಟಾಗಿ ಅವಾಯ್ಡ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಡಿಸ್ಟರ್ಬ್ ಆಗ್ತಾರಂಥ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಡಿಸ್ಟರ್ಬ್ ಆಗ್ತಾರಂಥ ಥರ್ಡ್ ಪಾರ್ಟಿ ಸಿಚುವೇಶನ್, ನನ್ನ ವ್ಯೂವರ್ಸು ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ದೂರ ಮಾಡ್ಕೊಳೋದಕ್ಕೆ ಇನ್ನೆಷ್ಟು ಸಮಯ ಬೇಕು. ನನ್ನ ವ್ಯೂವರ್ಸು ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ದೂರ ಮಾಡಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ದೂರ ಮಾಡಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು. ಜಾಸ್ತಿ ಟೈಮ್ ತಗೊತದ್ದು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಜಾಸ್ತಿ ಟೈಮ್ ತಗೊತದ್ದು. ತುಂಬ ಡಿಸ್ಟೆನ್ಸ್ ಇದೆ. ಯಾಕಂದರೆ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಅಟ್ಯಾಚ್ಮೆಂಟ್ ಆಗಿದೆ. 3ನೇ ಮತ್ತೆ ಬಂದಿದೆ. ತುಂಬ ಅಟ್ಯಾಚ್ ಆಗಿರೋದ್ರಿಂದ ಅವರು ದೂರ ಮಾಡ್ಕೊಳೋದಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿನೂ ಅಷ್ಟೇ ತುಂಬ ಬುದ್ಧಿವಂತರಿದ್ದಾರೆ, ದೂರ ಮಾಡ್ಕೊತಾರೆ. ಓಕೆನಾ? ಅವ್ರಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನು ಯಾವ ರೀತಿ ಸ್ವಭಾವ, ರಿಯಾಲಿಟಿ ಗೊತ್ತಾಗದ ಕ್ಷಣದಲ್ಲೇ ಅವರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ್ತಾರೆ. ಬಟ್ ಇವಾಗ ಸಮಸ್ಯೆ ಆಗ್ತಾಯಿರೋದು ಯಾರಿಗಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗಲ್ಲ. ಸಮಸ್ಯೆ ಆಗ್ತಾಯಿರೋದು ಯಾರಿಗಂದರೆ ನಿಮ್ಗೆ ಮಾತ್ರ. ನನ್ನ ವ್ಯೂವರ್ಸ್ ಯಾರಿದ್ರು ನೋಡಿ, ನಿಮಗೆ ಸಮಸ್ಯೆ ಆಗ್ತಾಯಿರೋದು. ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ಯಾಚ್ ಆಗಿರೋದು ನಿಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಆಗ್ತಾಯಿದ್ರೆ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ರಿಪ್ಲೈ ಕೊಡ್ತಾಯಿಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿಲ್ದಿರ ಕನ್ಫ್ಯೂಷನಲ್ಲಿದ್ದೀರ. ಸೊ ನಷ್ಟ ಆಗ್ತಾಯಿರೋದು ಯಾರು, ತೊಂದರೆ ಒಳಗಾಗ್ತಾಯಿರೋದು ಯಾರು, ನೀವು. ಬಟ್ ಆದರೆ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅವ್ರ ಲೈಫಲ್ಲಿ ಏನು ನಡೀತದಂತ ನಿಮ್ಗೆ ಹೇಳ್ತಲ್ಲ, ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಆಟ ಆಡಿಸ್ತಿಲ್ಲ ಅಂದರೆ ಆ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ತುಂಬ ನೋವು, ಸಂಕಷ್ಟಗಳಾಗ್ತದೆ. ಓಕೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಾಗ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮಿಬ್ಬರ ಲೈಫಲ್ಲಿ ರಿಮೂವ್ ಆಗುತ್ತಂದ್ರೆ ಆಗುತ್ತೆ. ಟವರ್ ಮೂಮೆಂಟೇ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಸ್ಟ್ರಾಂಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಬ್ರೇಕ್ ಮಾಡಿದೆ. ಸೊ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಿದ್ದಾರೆ ನೋಡಿ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮಿಬ್ಬರನ್ನ ಹೇಗೆ ಬ್ರೇಕ್ ಮಾಡಿದ್ರು, ಬಾಂಡಿಂಗು ತಪ್ಪಿಸಿದ್ರು, ಅದೇ ರೀತಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅವ್ರಿಗೂ ಸರಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇವರಿಬ್ಬರು ಯೂನಿಯನ್ ಆಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇವರಿಬ್ಬರು ಯೂನಿಯನ್ ಆಗ್ತಾರೆ. ಓಕೆ, ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿ ಮತ್ತು ನೀವು ಯೂನಿಯನ್ ಆಗ್ತೀರಾ ಅಂದರೆ ಆಗ್ತೀರಾ, ಖಂಡಿತ ಆಗ್ತೀರಾ. ಯಾಕಂದರೆ ಇಲ್ಲಿ ಒಬ್ಬರು ಎಫರ್ಟ್ಸ್ ಆಗ್ತಾಯಿಲ್ಲ. ನೀವೇನೋ ಖಂಡಿತ ನಿಮ್ಮ ಮನಸ್ಸಾಗ ಪ್ರೀತಿಸ್ತಾರ ಅಂತ ವ್ಯಕ್ತಿಗೋಸ್ಕರ ತುಂಬ ಎಫರ್ಟ್ಸ್ ಆಗ್ತಾಯಿದ್ರೆ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಎಫರ್ಟ್ಸ್ ಆಗ್ತಾಯಿಲ್ಲ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ
ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರ. ಬಟ್ ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಯಾವುದೇ ಆ್ಯಕ್ಷನ್ ತೊಗೊಳೋದಿಲ್ಲ, ಸೈಲೆಂಟ್ ಆ್ಯಕ್ಷನ್ನು, ಅಂದರೆ ಸ್ಲೋ ಆ್ಯಕ್ಷನ್ನು. ಬಟ್ ನೀವೇ ಆ್ಯಕ್ಷನ್ ತೊಗೊಂಡ್ರೆ, ನೀವೇ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ತೊಗೊಂಡ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ನಿಮಗೂ ರಿಯೂನಿಯನ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ಅಷ್ಟರೊಳಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ಲಿಯರ್ ಆದಮೇಲೆ ಆ್ಯಕ್ಷನ್ ತಗೊಳ್ಳಿ, ಇಲ್ಲ ಅದಕ್ಕೆ ಮುಂಚೆ ಆದರೂ ತಗೊಳ್ಳಿ. ಬಟ್ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿದು ಆ್ಯಕ್ಷನ್ ಕಡಿಮೆ ಇದೆ. ಸೊ ನೀವು ಎಂಟ್ರಿ ಆಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಲೈಫಲ್ಲಿ, ಸೊ ನಿಮ್ಮಿಬ್ಬರು ಯೂನಿಯನ್ ಆಗುತ್ತೆ. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಯಾವುದೇ ಪ್ರಾಬ್ಲಮ್ ಇಲ್ದಿರ ಯೂನಿಯನ್ ಆಗುತ್ತಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ರಿಯೂನಿಯನ್ ಆಗುತ್ತಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ರಿಯೂನಿಯನ್ ಆಗುತ್ತಾ? ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ನಿಮಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ರಿಯೂನಿಯನ್ ಆಗುತ್ತೆ ಅಂದರೆ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಅದನ್ನು ನೋಡಿ, ಇಲ್ಲಿ ವ್ಯಕ್ತಿ ಸ್ವಾಡ್ ಇಟ್ಕೊಂಡು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಅದೇ ರೀತಿ ನೀವು ಸಾಲ್ವ್ ಮಾಡ್ಕೊಬೇಕು. ಅಂದರೆ ನಿಮಗೂ ಮತ್ತು ನಿಮ್ಮ ಪರ್ಸನ್ಗೂ ರಿಯೂನಿಯನ್ ಆಗುತ್ತೆ. ಬಟ್ ರಿಯೂನಿಯನ್ ಆಗೋಕ್ಕೆ ಮುಂಚೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಬೇಕು. ನೀವು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿನೂ ಸಾಲ್ವ್ ಮಾಡ್ಕೊತಾರೆ, ಸೊ ರಿಯೂನಿಯನ್ ಆಗುತ್ತೆ. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಯಾವುದೇ ಪ್ರಾಬ್ಲಮ್ ಇಲ್ದರೆ ರಿಯೂನಿಯನ್ ಆಗುತ್ತಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಯಾವುದೇ ಪ್ರಾಬ್ಲಮ್ ಇಲ್ದರೆ ರಿಯೂನಿಯನ್ ಆಗುತ್ತಾ? ಓಕೆ, ಪ್ರಾಬ್ಲಮ್ಸ್ ಇಲ್ದಿರ ರಿಯೂನಿಯನ್ ಆಗುತ್ತಂದರೆ ಆಗಲ್ಲ, ಪ್ರಾಬ್ಲಮ್ಸ್ ಖಂಡಿತ ಬರುತ್ತೆ. ಫುಲ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಗೊತ್ತಿಲ್ದಿರ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂತೀರ, ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, 10 ಆಫ್ ಸಾರ್ಟ್ಸು ಬಂದಿರೋದ್ರಿಂದ ತುಂಬ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ ರಿಯೂನಿಯನ್ ಆಗಬೇಕಾದ್ರೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಗೆ ಪ್ರಾಬ್ಲಮ್ ಬರ್ಬೋದು, ಅದು ಎಂಡ್ ಆಗೋಗುತ್ತೆ ಅದ್ರ ಪಾಡ್ಗದು. ಬಟ್ ಆದರೂ ಪ್ರಾಬ್ಲಮ್ ಬರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಯಿಂದ ನಿಮಗೆ ಬರುತ್ತಂದರೆ ಅದು ಸ್ವಲ್ಪ ಕಮ್ಮಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಯಿಂದ ನಿಮಗೆ ಬಂದರೆ ನೀವು, ಅಂದರೆ ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡಿದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಅವ್ರು ಏನಾದರೂ ಸ್ವಲ್ಪ ಸೈಲೆಂಟ್ ಆಗಿದ್ದರೆ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ನು ಹೋಗಿದೆ ಅಂತ ಸ್ಯಾಡ್ ಎನರ್ಜಿಯಲ್ಲಿ ಇರ್ತಾರಲ್ವ, ಎಂಡ್ ಆಗ್ತಾಯಿದೆ ಅಂತ, ಅದಕ್ಕೆ ಅಟ್ಯಾಚ್ಮೆಂಟಲ್ಲಿ ಇರ್ತಾರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಅದ್ರ ಕಡೆನೇ ಗಮನ ಇದ್ದರೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಖಂಡಿತ ರಿಯೂನಿಯನ್ ಆಗಬೇಕಾದ್ರೆ ಪ್ರಾಬ್ಲಮ್ಸು ನಿಮಗೂ ಬರುತ್ತೆ ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಬರುತ್ತೆ. ಬಟ್ ನಿಮಗೆ ಜಾಸ್ತಿ ಬರುತ್ತೆ, ನೀವು ನೋಡ್ಕೊಳ್ಳಿ ಅಷ್ಟೇ. ಓಕೆ, ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ರಿಯೂನಿಯನ್ ಆಗಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ಬರ್ದಿರೋದಕ್ಕೆ ಸೊಲ್ಯೂಷನ್ ಏನು? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಯಾವುದೇ ರಿಯೂನಿಯನ್ ಆಗಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ಬರ್ದಿರಬೇಕಾದ್ರೆ ಏನು ಸೊಲ್ಯೂಷನ್ನು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ರಿಯೂನಿಯನ್ ಆಗಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ಬರ್ದಿರಬೇಕಾದ್ರೆ ಸೊಲ್ಯೂಷನ್ ಏನು? ಓಕೆ, ಸೊಲ್ಯೂಷನ್ ಏನು ಗೊತ್ತಾ? ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಅದಕ್ಕೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಂತ್ಕೊಬೇಕು. ಅಂದರೆ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಟಕ್ ಸಿಚುವೇಷನ್ ಆಗಿಬಿಡ್ತೀರ. ಅಂದರೆ ನೀವು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳೋದಕ್ಕೆ ಆ್ಯಕ್ಷನ್ ತೊಗೊಬೇಕು, ಅಂದರೆ ಫೈಟ್ ಮಾಡಬೇಕು. ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನು ಸಾಲ್ವ್ ಮಾಡ್ಕೊಳೋದಕ್ಕೆ ಅಂದರೆ ಪ್ರಿಪೇರ್ ಮಾಡ್ಕೊಬೇಕು, ಪ್ಲ್ಯಾನ್ ಮಾಡಬೇಕು. ಒಂದು ಪರ್ಫೆಕ್ಟ್ ಯೋಜನೆಯಿಂದ ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು. ನೀವೇನಾದರೂ 8 ಆಫ್ ವಾಂಡ್ಸು ನನಗೇನು ದಾರಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸ್ಟಕ್ ಸಿಚುವೇಷನ್ ಇಲ್ದಿರ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ಸಾಲ್ವ್ ಮಾಡ್ತೀನಿ ಅಂತ ಧೈರ್ಯದಿಂದ ಮುನ್ನುಗ್ಗಿದ್ರೆ ರಿಯೂನಿಯನ್ ಆಗಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ನಿಮ್ಗೆ ಬರೋದಿಲ್ಲ. ಅದೇ ನಿಮ್ಗೆ ಸೊಲ್ಯೂಷನ್ ಏನು ಗೊತ್ತಾ? ಸೈಲೆಂಟ್ ಆಗಿರಬಾರ್ದು, ಆ್ಯಕ್ಷನ್ ತೊಗೊಬೇಕು. ಇನ್ನೊಂದು ಸೊಲ್ಯೂಷನ್ ಏನು ಬರುತ್ತೆ ನೋಡೋಣ. 7 ಆಫ್ ವಾಂಡ್ಸ್, ಅದೇ ತುಂಬ ಪ್ಲ್ಯಾನ್ ಮಾಡಿ, ಏನೇ ಪ್ರಾಬ್ಲಮ್ಸ್ ಬಂದ್ರೂ ಫೈಟ್ ಮಾಡಿ ಅಷ್ಟೇ. ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ, ಸಾಲ್ವ್ ಮಾಡ್ಕೊಳೋದಕ್ಕೆ ನಿಮಗೆ ಪವರ್ಸ್ ಎಲ್ಲ ಇರುತ್ತೆ, ಸಾಲ್ವ್ ಆಗುತ್ತೆ. ಓಕೆ, 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿಯಿಂದ ಸಪೋರ್ಟ್ ಅನ್ನೋದು ತಗೊಳ್ಳಿ. ಮತ್ತು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರಲ್ವ, 9 ಆಫ್ ಕಪ್ಸ್ ಅಂದಿರೋದ್ರಿಂದ ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೆ? ದೇವರು ಇಷ್ಟಪಡ್ತಾರಲ್ವ. ಪ್ರತಿಯೊಬ್ಬರಿಗೂ ದೇವರು ಇಷ್ಟ ಇರ್ತಾರೆ. ದೇವರು ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ. ಸೊ ಒಬ್ಬೊಬ್ರಿಗೂ, ಸೊ ನೀವು ಯಾರನ್ನಾದರೂ ತುಂಬ ಇಷ್ಟಪಡ್ತಿದ್ರೆ ಅವ್ರ ಹೆಲ್ಪ್ ತಗೊಳ್ಳಿ. 9 ಆಫ್ ಕಪ್ಸ್ ಅಂದರೆ ನೀವು ತುಂಬ ಇಷ್ಟಪಡೋಂಥ ವ್ಯಕ್ತಿಗಳ ಹೆಲ್ಪ್ ತಗೊಳ್ಳಿ. ಅದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಮನಿ ಸಪೋರ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಆದರೂ ಆಗಿರ್ಬೋದು, ಅಥವಾ ಬುದ್ಧಿವಂತರು ಯಾರಾದರೂ ಇದ್ದರೆ. ಸೊ ನಿಮ್ಗೆ ಗೊತ್ತಿರ್ತಾರಲ್ವ, ನಿಮಗೆ ತುಂಬ ಸಹಾಯ ಮಾಡ್ತಾರೆ, ಇವ್ರು ನನ್ನ ಕಷ್ಟ ಕಾಲದಲ್ಲಿ ಆಗ್ಬರ್ತಾರನ್ನೋ ಅವ್ರ ಹೆಲ್ಪ್ ತಗೊಳ್ಳಿ. ಅಂದರೆ ನಿಮ್ಮನ್ನು ಜಾಸ್ತಿ ಕೇರ್ ಮಾಡೋವಂಥವ್ರು, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೆ ಸಾಲ್ವ್
ಇದ್ದರೆ ಅಂಥವ್ರ ಹೆಲ್ಪ್ ತಗೊಳ್ಳಿ, ನಿಮ್ಗೇನು ಪ್ರಾಬ್ಲಮ್ಸ್ ಬಂದರೆ ಸಾಲ್ವ್ ಆಗುತ್ತೆ. ಓಕೆ, 8 ಆಫ್ ಕಪ್ಸ್. ಮತ್ತು ಇನ್ನೊಂದು, ನಿಮಗೆ ಪ್ರಾಬ್ಲಮ್ಸ್ ಯಾರು ಮಾಡ್ತಾರೆ ನೋಡಿ ಅವರು ಹೆಲ್ಪ್ ತಗೊಳಕ್ಕೆ ಹೋಗಬೇಡಿ. ಸೊ ಇದೇ ಸೊಲ್ಯೂಷನ್ಸು, ನಿಮಗೆ ರಿಯೂನಿಯನ್ ಆಗುತ್ತೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೂ ರಿಯೂನಿಯನ್ ಕನ್ಫರ್ಮೇಷನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ಗೂ ಅವ್ರ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೂ ರಿಯೂನಿಯನ್ ಕನ್ಫರ್ಮ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೂ ರಿಯೂನಿಯನ್ ಕನ್ಫರ್ಮೇಷನಲ್ಲಿ ಆಗುತ್ತಾ? ಓಕೆ, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ರಿಯೂನಿಯನ್ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ. ಮತ್ತು ನಿಮ್ಮ ಇಬ್ಬರ ಲೈಫಲ್ಲಿ ನೀವು ಮತ್ತು ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರು ರೀಕನೆಕ್ಟ್ ಆಗೇ ಆಗ್ತೀರ. ಓಕೆನಾ? ರೀಕನೆಕ್ಟ್ ಆಗ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಬಿಟ್ಟು ಹೋಗಬೇಕು ಅದ್ರ ಟೈಮ್ ಬಂದಾಗ. ಸೊ ರಿಯೂನಿಯನ್ ಆಗುತ್ತೆ. ಓಕೆನಾ? ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.